ಇವಾಗ ಸ್ಕಂದಗಿರಿ ಹೊರಟಿದ್ದೀವಿ. ನಾನು ನಮ್ಮ ಮಹೇಶ್ ಅವರು, ಮಹೇಶ್ ಹಾಯ್ ಮಾಡು. ಹಾಯ್. ನಮ್ಮ ರೊಟ್ಟಿಯವರು. ಇಲ್ಲಿಂದ ಸ್ಕಂದಗಿರಿ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. ನೀವು ಸ್ಕಂದಗಿರಿಗೆ ಹೋಗ್ಬೇಕಂದ್ರೆ ಫಸ್ಟ್ ನೀವು ಆನ್ಲೈನ್ ಬುಕ್ಕಿಂಗ್ ಇರುತ್ತೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು. ನಮ್ಮದು ಬುಕ್ಕಿಂಗ್ ಎಲ್ಲ ಆಗಿತ್ತು. ನಂತರ ಸ್ಕಂದಗಿರಿಗೆ ಹೋದ್ವಿ. ಸ್ಕಂದಗಿರಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಒಂದು 2 ಕಿಲೋಮೀಟ್ರ್ ಸಿಟಿ ಸರೌಂಡಿಂಗ್ಸ್ ಎಲ್ಲ ಇದೆ ಸ್ಕಂದಗಿರಿಗೆ ಹೋದ್ವಿ. ನಂತರ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕಿಂಗ್ ಇತ್ತು. ಕಂಪ್ಲೀಟ್ ಚೆಕಿಂಗ್ ಎಲ್ಲ ಮುಗಿಸಿದ್ರು. ಚೆಕಿಂಗಲ್ಲಿ ಏನಪ್ಪ ಅಂದರೆ ನಿಮಗೆ ಪ್ಲಾಸ್ಟಿಕ್ ಐಟಮ್ಸ್ನ ಮೇಲ್ಗಡೆ ತಗೊಂಡು ಹೋಗಿ ಬಿಡಲ್ಲ. ಯಾವುದೇ ರೀತಿ ನಿಮ್ಮದು ಬಿಸ್ಕೆಟ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ವಾಟರ್ ಬಾಟ್ಲಿ ಆಗಿರ್ಬೋದು, ಪ್ಲಾಸ್ಟಿಕ್ಕಿಂದು ಯಾವುದೂ ಮೇಲ್ಗಡೆ ತಗೊಂಡು ಹೋಗಿ ಬಿಡಲ್ಲ. ಹಾಗಾಗಿ ನೀವು ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ನ ಒಯ್ಯಬೇಡಿ. ಮತ್ತು ನೀವು ಮೇಲೆ ಹೋಗೋದು ಏನಪ್ಪ ಅಂದರೆ ಕಂಪಲ್ಸರಿ ನೀರು ಮತ್ತು ಫ್ರೂಟ್ಸ್ನ ಕಂಪಲ್ಸರಿ ತಗೊಂಡು ಹೋಗಿ. ಗೈಸ್, ಫುಲ್ಲು ಕತ್ಲಿದೆ. ಈ ಕತ್ತಲ್ಲಿ ಹೋಗ್ತಾ ಇದ್ದೀವಿ. ಮುಂದಗಡೆ ನಮ್ಮ ರೊಟ್ಟಿನೂ ಹೆವಿ ರೇಡಲ್ಲಿ ಹೋಗ್ತಾ ಇದ್ದಾನೆ. ಫುಲ್ಲು ಚಳಿ ಇದೆ. ಹಂಗೆ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ಕಂದಗಿರಿಗೆ ಹೋಗ್ಬೇಕಂತ. ಯಾಕೆಂದರೆ ಭಾಳ ದಿನದಿಂದ ಪ್ಲ್ಯಾನ್ ಇತ್ತು ನಮ್ಮದು. ಹಾಗಾಗಿ ನಾವೆಲ್ಲ ವೆಹಿಕಲ್ಸ್ ಎಲ್ಲ ರೆಡಿ ಇಟ್ಕೊಂಡು ಬೆಳಗ್ಗೆ 4 ಗಂಟೆ ಹೋಗ್ಬೇಕಂತ ರೆಡಿಯಾಗಿ ಎಲ್ಲ ರೆಡಿ ಆಗೋದ್ರಲ್ಲಿ 4:15 ಆಯಿತು. ಇಲ್ಲಿಂದ 4:15 ಬಿಟ್ಟ ಮೇಲೆ ರೀಚ್ ಆಗಲಿಕ್ಕೆ 5:30 ಆಯಿತು ನಮ್ಮದು. ಯಾಕಂದರೆ ದಾರಿ ಸ್ವಲ್ಪ ಚೆನ್ನಾಗಿಲ್ಲದ ಕಾರಣ ಸ್ವಲ್ಪ ಲೇಟ್ ಆಯಿತು. ಹಳ್ಳಿ ಮೇಲೆ ಹೋಗಬೇಕು ಒಂದಿಷ್ಟು ಪ್ರದೇಶದಲ್ಲಿ. ಗೈಸ್, ಇವಾಗ ಸ್ಕಂದಗಿರಿಗೆ ರೀಚ್ ಆದ್ವಿ. ಇದೇನು ದೇವಸ್ಥಾನ? ಪಾಪಾಗ್ನಿ ಮಠ. ಗೈಸ್, ಇವಾಗ ನೋಡ್ಕೊಂಡು ಹೋಗ್ತಾ ಇದೀವಿ. ಟೈಮಿಂಗ್ಸ್ ಬಂದ್ಬಿಟ್ಟು 2 ಗಂಟೆ ಆಯ್ತಾ? 5:15 ಆಗಿದೆ. ಯಾವ ಕಡೆ ಹೋಗೋದು? ಈ ಕಡೆನಾ? ಹೊತ್ತಾ ಏನಾಗುತ್ತೆ? ಹತ್ತು ಹೇಳ್ದೆ. ಈ ಕಡೆ ನೋಡು, ಇಲ್ಲಿ ಈ ಕಡೆ ಮಾರ್ಕ್ ಈ ಕಡೆನೇ ಇಟ್ಟಾನಲ್ಲ. 10 ಮಾರೆ ಇದೆಯಾ? ಮಹೇಶ ಇದೆಯಾ? ನಾನೇ ಮುಂದೆ ಹೋಗ್ತಾ ಇದ್ದೀನಿ ಕಣೋ. ಚಿರತೆಲ್ಲ ಇರಲ್ಲ ಅಷ್ಟಿಲ್ದೇನು. ನಡೆಯೋದು ಇದೇ ಬಾರಗಳು. ಇದೇ ಬಾರೋ ಪುಣ್ಯಾತ್ಮ. ಕಮನ್ ಗೈಸ್, ಹೋಗ್ತಾರೆ. ಕಂಪ್ಲೀಟ್ ಆಗಿ ಮಂಜಿದೆ. ಅದು ಕಾಣಿಸ್ರೆ ಕಣ, ಕ್ಯಾಮ್ರಕ್ಕೆ ಮಂಜಿರುತ್ತೆ ಅನಿಸ್ತದೆ. ಫುಲ್ಲು ದಮ್ ಸ್ಟಾರ್ಟ್ ಆಗ್ಬಿಟ್ಟು ಫ್ರೆಂಡ್ಸ್. ಇವಾಗ ಈ ಥರ ಕಂಪ್ಲೀಟಾಗಿ ಬೋರ್ಡ್ ಹಾಕಿದ್ದಾರೆ, ಸ್ವಚ್ಛತೆಯನ್ನು ಕಾಪಾಡಿ ಅಂತ. ಗೈಸ್, ಹತ್ತಿ ಸುಸ್ತಾಗ್ಬಿಟ್ಟಿದೆ. ಈ ಕಂಪ್ಲೀಟ್ ಸೆಕೆ ಆಗ್ತಾಯಿದೆ. ಬರಬೇಕಾದ್ರೆ ಬಾಡಿ ಶೇಕ್ ಆಗ್ತಿತ್ತು ಒಂದು ಚಳಿಗೆ. ಮುಂದೆ ಹೋದ್ಮೇಲೆ 5:50 ಇನ್ನೂ ತುಂಬ ಕತ್ಲಿತ್ತು. ನಾವು ಮುಂದೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಒಂದು 5 ಮಿನಿಟ್ಸ್ ಆಯಿತು. ಯಾಕಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇನ್ಸ್ಟ್ರಕ್ಷನ್ ಇರುತ್ತೆ. ಗೈಸ್, ಸ್ಕಂದಗಿರಿಗೆ ಬರೋರು ನೀಟಾಗಿ ನೀವು ಮೆಂಬರ್ ಜಾಸ್ತಿ ಇದ್ದರೆ ಜಾಸ್ತಿ ನೀರು ತಗೊಂಡ್ಬನ್ನಿ. ಹಾಗೆ ನಿಮ್ಮ ತಿಂಡಿ ಏನು ಸಿಗಲಿಲ್ಲ ಅಂದರೆ ಫ್ರೂಟ್ಸ್ ತಂದ್ಕೊಬನ್ನಿ, ತಿನ್ಕೊಬೋದಾಗುತ್ತೆ ನೀವು. ಇಲ್ಲಾಂದರೆ ನಿಮ್ಮ ಪಿಕ್ಚರ್ ಬಿಟ್ಟೋಗ್ಬಿಡುತ್ತೆ. ಇರಬೇಕಾದ್ರೆ ಸುಮಾರು ಜನ ನಮಗೆ ಸರ್ ನೀರಿದೆ ಅಂತಲೇ ಕೇಳಿದ್ದು, ನೀರು ಮತ್ತು ತಿಂಡಿಗೆ ಇದ್ದರೆ ಕುಡಿತಾರೆ, ಹೊಟ್ಟೆ ಸಿಗಿದೆ ಅಂತ. ಹಾಗಾಗಿ ನೀವು ಹೋಗೋರು ಕಂಪಲ್ಸರಿ ವಾಟರ್ ಬಾಟ್ಲಿ ಮತ್ತು ಇನ್ನೊಂದು ಹಣ್ಣು ಫ್ರೂಟ್ಸ್ನ ತಗೊಂಡು ಹೋಗಿ. ನಂತರ ಏನಪ್ಪ ಅಂದರೆ ನೀವು ಸ್ವಲ್ಪ ಬೇಗ ಹೋಗಬೇಕು. ಅಲ್ಲಿ 6 ರಿಂದ 7 ಗಂಟೆ ಒಳಗೆ ಸನ್ರೈಸ್ ಆಗಿದ್ದ ಮುಂಚೆ ಆ ಸ್ಪಾಟಲ್ಲಿ ಇರಬೇಕು. ಆ ಸ್ಪಾಟಲ್ಲಿ ಇದ್ದರೆ ನಿಮಗೆ ಒಂಥರ ಮೋಡ ಕವಿದ ವಾತಾವರಣ ಇರುತ್ತೆ. ಈ ಹಿಮದ ಮಂಜು ಒಂಥರ ಮೋಡ ಕಣಂಗೆ ಕಾಣಿಸುತ್ತೆ. ಅದು ವ್ಯೂಸ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಟಾರ್ಟಿಗೆ ಹೋದಾಗ ಯಾಕಾದ್ರೂ ಬಂದಪ್ಪ ಅಂದ್ಬಿಡ್ತು. ಮ್ಯಾಲೆ ಹೋದ್ಮೇಲೆ ಅನಿಸಿದ್ದು ಸೂಪರ್ ಇತ್ತು, ಗೊತ್ತಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂದ್ಬಿಡ್ತು ಅಷ್ಟೇ. ಗೈಸ್, ಅವ್ರು ಹೊತ್ತಾ ಇದ್ದಾರೆ ಮೇಲ್ಗಡೆ. ನಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಮೇಲೆ ಇದ್ದೀನಿ. ಇಲ್ಲಿ ನೋಡ್ತಾ ಇರೋದು ಕಂಪ್ಲೀಟಾಗಿ ಇದೇ ಥರ ಕಾಣಿಸ್ತಾ ಇರೋದು. ಆ ಕಡೆ ಮೋಡ ಇದೆ ಕಾಣಿಸ್ತಾ ಇರೋದು ನಿಮಗೆ. ಬ್ರೋ, ಫೈನಲಿ ಪ್ಲೇಸಿಗೆ ಬಂದ್ವಿ. ಅವನು ಹೊತ್ತಕ್ಕಿಂತ ಮುಂಚೆ ಪಿಕ್ಚರ್ ಬಿಟ್ಟೋಯ್ತು. ಮೇಲೆ ಹೋಗೋಕ್ಕೆ 1 ಅವರ್ ಹೋಯಿತು. ಯಾಕಂದರೆ 4 ಕಿಲೋಮೀಟ್ರ್ ದಾರಿ. ಮತ್ತು ಹಾಗೆ ಅದು ಸುಲಭ ಇಲ್ಲ, ತುಂಬ ಕ್ಲಿಷ್ಟಕರವಾದ ಇದು ಏರು ಇದ್ದಾವೆ, ಕಲ್ಲು ಇದ್ದಾವೆ. ಹಾಗಾಗಿ ಹೋಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಫ್ರೆಂಡ್ಸ್, ಈಗ ಟಾಪಿಗೆ ಬಂದುಬಿಟ್ಟಿವಿ. ಹತ್ತಿ ಫುಲ್ಲು ಸುಸ್ತಾಗ್ಬಿಡ್ತು.
ಸುಮಾರಷ್ಟು ಜನ ಒಬ್ಬ ಗುರು ಬೇಜಾನ್ ಜನ ಅವ್ರು ಗುರು ಇಲ್ಲಿ. ಮೇಲೆ ಹೋದಾಗ ಕರೆಕ್ಟಾಗಿ ಅಂದರೆ 6:50 ಆಗಿತ್ತು. 6:50ಕ್ಕೆ ಹೋದಾಗ ಮೇಲೆ ಸೂರ್ಯೋದಯ ಆಗ್ತಾ ಇತ್ತು. ತುಂಬ ಚೆನ್ನಾಗಿರೋ ವ್ಯೂ ಇತ್ತು. ಅರ್ಲಿ ಮಾರ್ನಿಂಗ್ ಹೋಗೋದ್ರಿಂದ ನಿಮಗೆ ಲಾಭ ಏನಂದರೆ ಸರಿಯಾಗಿ ನಿಮಗೆ ವ್ಯೂ ಸಿಗುತ್ತೆ. ಸೂರ್ಯ ಸ್ವಲ್ಪ ಮೇಲೆ ಹೋದಂದ್ರೂ ಮಂಜಿನ ಮೋಡ ಇರ್ತಲ್ಲ ಚದುರೋಗ್ಬಿಡುತ್ತೆ, ಆದ್ದರಿಂದ ಬೇಗ ಹೋಗಿ. ಸ್ಕಂದಗಿರಿಯಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ, ಒಳಗಡೆ ಹೋಗೋಣ ಬನ್ನಿ ಏನೆಲ್ಲ ಇದೆ ಅಂತ. ಕಂಪ್ಲೀಟಾಗಿ ಕತ್ಲಿದೆ. ಈಶ್ವರ ದೇವಸ್ಥಾನ. ಇದು ಬಂದಂಥವ್ರು ಕೆಲವೊಬ್ಬರೆಲ್ಲ ಏನೇನೋ ಮಾಡಿ ಹೋಗಿದ್ದಾರೆ. ಇದೆ ಕಂಪ್ಲೀಟಾಗಿ ಈಶ್ವರ ದೇವಸ್ಥಾನ ಇದೆ ಕಂಪ್ಲೀಟಾಗಿ. ಇವಾಗ ನಮ್ಮದು ಸ್ಕಂದಗಿರಿ ಟ್ರಿಪ್ ಮುಗೀತು. ಇವಾಗ ನಾವು ಸೇಮ್ ಕೆಳಗಡೆ ಹೊರಟಿದ್ದೀವಿ ಇಳಿತಕ್ಕೆ. ವ್ಯೂಸ್ ಮಾತ್ರ ಭಾರಿ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಜನ ಇದ್ದಾರೆ. ನೋಡಿ ಇನ್ನೂ ಇಷ್ಟು ಜನ ಬರೋರಿದ್ದಾರೆ. ಈಗ ಆಲ್ರೆಡಿ 11 ಗಂಟೆ ಆಗೈತೆ, ಇಷ್ಟು ಜನ ಬರೋರಿದ್ದಾರೆ. ಇಡ್ಲಿ ತಿಂತಾಯಿದ್ದೀವಿ ಇವಾಗ. ಇಡ್ಲಿ ತಿನ್ಕೊಂಡು ಜಾಗ ಖಾಲಿ ಮಾಡೋದು.